ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಎಚ್ ಎಂ ರೇವಣ್ಣವರು, ರವಿ ಅವರು, ಪುಟ್ಟಣ್ಣವರು, ರಘು ಅವರು, ಹಾಗೆ ಅಶ್ವಥ್ ಅವರು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸಿಇಒ ಅವರು, ಮತ್ತೆ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು, ಮತ್ತೆ ಇನ್ನಿತರ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ನೆರತಕ್ಕಂಥ ಎಲ್ಲ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಮತ್ತು ಜನಸ್ಪಂದನ ಕಾರ್ಯಕ್ರಮ ನಮ್ಮ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತು ಆವತ್ತಿಂದನೇ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದೀವಿ. ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಕನಕಪುರ, ಅದೇ ರೀತಿ ಮಾಗಡಿ ಎಲ್ಲ ಕಡೆ ಕೂಡ ಮಾಡಿದ್ವಿ. ಈಗ ಇದೇನು ಹೊಸದೇನಲ್ಲ. ಎಲ್ಲ ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಾವು ಜನಸ್ಪಂದನ ಮಾಡಿದೀವೋ ಬಹುತೇಕ ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಅಂತೂ ನಾವು ಮಾಡಿದ್ದೀವಿ. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಲೂ ಬಂದಿದ್ದೀರಾ, ಬೆಳಿಗ್ಗೆನೂ ಕೂಡ ಇದ್ರು, ಮೊನ್ನೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅಂದ್ರೆ ಜನ ಜಾಸ್ತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತ. ಮತ್ತೆ ನಾವೆಲ್ಲ ಬಂದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಮನೆ ಮನೆಗೆ ಬಂದು ಪಾಂಪ್ಲೆಟ್ ಕೊಟ್ಟು ಅಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ತಂದು ಇಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದು ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಮನೆ ಇಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು, ಸೈಟ್ ಇಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಲೋನ್ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು, ರಸ್ತೆ ಇರ್ಬೋದು, ಅನೇಕ ಇಲಾಖೆಗಳಲ್ಲಿ ಅಥವಾ ಬಸ್ ಸೌಕರ್ಯ ಇರ್ಬೋದು, ಈ ರೀತಿ ಎಲ್ಲ ಇಲಾಖೆಗಳಲ್ಲಿ ಅಲ್ಲಿ ಏನೇನು ಜನಕ್ಕೆ ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ಒಂದು ಪ್ರಿಂಟ್ ಮಾಡಿ ನಿಮ್ಗೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕೊಟ್ಟಿದ್ರು. ಅದನ್ನೆಲ್ಲ ಕೂಡ ಯಾರ್ಯಾರ ಸಮಸ್ಯೆ ಇದೆ ಅದೆಲ್ಲ ತಾವೆಲ್ಲ ಕೂಡ ಬಂದಿದ್ದೀರ. ಬಂದು ಅದರ ವಿಶೇಷವಾಗಿ ರೆವಿನ್ಯೂಲ್ಲಿ ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ ಜನಸ್ಪಂದನ ಮಾಡಿದ್ದೀರೋ ಅದೆಲ್ಲ ಕೂಡ ಮೋಡಿಯ ಬಗ್ಗೆ, ಈ ಖಾತಾ ಬಗ್ಗೆ, ಮತ್ತೆ ಅಡ್ವಾನ್ಸ್ ಮಾಡೋದ್ರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ಸ್ ಇರುತ್ತೆ. ಅದೇ ರೀತಿ ಇನ್ನು ಬೇರೆ ಬೇರೆ ಇಲಾಖೆಗಳು ಅನೇಕ ಸಮಸ್ಯೆಗಳು ತಾವೆಲ್ಲ ಕೂಡ ತಂದಿದ್ದೀರ. ಅದರಿಂದ ಹೆಚ್ಚಿಗೆ ಮಾತಾಡದೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಮಾತಾಡಾದ್ಮೇಲೆ ಖುದ್ದಾಗಿ ನೀವೆಲ್ಲ ಯಾರ್ಯಾರು ಬಂದಿದ್ದೀರೋ ಅದನ್ನೆಲ್ಲ ಕೂಡ ಇಲಾಖೆ ಸಂಬಂಧಪಟ್ಟ ಕಡೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟು ಅಲ್ಲೊಂದು ಕೊಟ್ಟಿರತಕ್ಕಂಥ ಅದಕ್ಕೆ ಒಂದು ದಾಖಲೆ ಕೂಡ ತಗೊಳ್ಳಿ. ಮತ್ತೆ ಶಿವಕುಮಾರ್ ಅವರು ಕೂಡ ಖುದ್ದಾಗಿ ಅವ್ರು ಭೇಟಿ ಮಾಡಬೇಕಾಗಿದ್ರೆ ಅವರೇ ಕೂತಿರ್ತಾರೆ. ತಾವು ಕೂಡ ಎಲ್ಲ ಬರ್ಬೋದು, ಒಂದು ಮೀಟ್ ಮಾಡ್ಬೋದು ಅಂತ ಹೇಳಿ ಅವೆಲ್ಲ ಕೂಡ ನಿಮ್ಮ ಸಮಸ್ಯೆಗಳು ನೀವು ಎತ್ಕೊಂಡು ಬಂದಿದ್ದೀರಾ. ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡೋದಕ್ಕೆ ತಕ್ಷಣ ಆಗುವಂಥದ್ದನ್ನು ತಕ್ಷಣ ಮಾಡ್ತೀವಿ. ಕೆಲವು ಸಮಸ್ಯೆಗಳು ರಸ್ತೆ, ಟ್ರಾನ್ಸ್ಫಾರ್ಮರ್ ಈ ತರದಕ್ಕೆ ಕೆಲವು ವಾರಗಳು ಬೇಕಾಗ್ಬೋದು. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಮತ್ತೆ ಈ ಕಾರ್ಯಕ್ರಮಗಳು ನಿರಂತರವಾಗಿರುತ್ತೆ, ನಿಲ್ಲೋದಿಲ್ಲ. ಅದರಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.